ಪಂಚವಟಿ LLC ಅನ್ನೋದು ನಾಟಕದ ಹೆಸರು. LLC ಅನ್ನೋದು ಸಾಮಾನ್ಯವಾಗಿ ಕಂಪನಿಗಳಿಗೆ ಯೂಸ್ ಮಾಡತಕ್ಕಂತಹ ಪದ. ಪಂಚವಟಿ ಅನ್ನೋದು ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶ ಅಂತಾನೆ ಅನ್ಕೋಬೇಡಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಪಂಚವಟಿಗೂ ಈ ಕಂಪನಿಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಮೊದಲನೇದಾಗಿ LLC ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. LLC ಅನ್ನೋದರ ನಿಜವಾದ ಅರ್ಥ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ LLC ಅಂದ್ರೆ ಲವ್ಲಿ ಲೇಡೀಸ್ ಕ್ಲಬ್ ಅಂತ. ಈ ಒಂದು ಲವ್ಲಿ ಲೇಡೀಸ್ ಕ್ಲಬ್ನಲ್ಲಿ 5 ಜನ ಸದಸ್ಯರಿದ್ದಾರೆ. 5 ಜನ ಇರೋದ್ರಿಂದಾನೇ ಅದನ್ನ ಪಂಚ ಅಂತ ಕರೆದಿರೋದು. 5 ಜನ ಇದ್ದಾಗ ಏನಾಗತ್ತೆ, ವಟ 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 ಅಂತ ಮಾತಾಡ, ಅದಕ್ಕೆ ಅದು ಪಂಚವಟಿ. ಸೊ ಈ ಒಂದು ಪಂಚವಟಿ LLCಯ 5 ಜನರ ಒಂದು ವಟವಟ, ಇದರ ಹಿಂದಿನ ಉದ್ದೇಶ, ಕೊನೆಗೆ ಇವ್ರು ಬರೀ ವಟ ಕೊಡ್ತಾನೆ ಇರ್ತಾರೋ ಅಥವಾ ಇದರಿಂದ ಏನಾದರೂ ಪ್ರಯೋಜನ ಇದೆಯೋ ಅನ್ನೋದು ಒಂದು 20 ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದರ 5 ಜನ ಪಾತ್ರಧಾರಿಗಳಲ್ಲಿ ಒಂದು ಹೆಸರಿನ ಒಂದು ಶೈಲಿಯಲ್ಲಿ ಕೂಡ ಒಂದು ಏನದು ರೈಮ್ ಇದೆ. ಹಾಗಾಗಿ ಒಂದೊಂದು ಹೆಸರುಗಳನ್ನು ನಾನು ನಿಮಗೆ ಹೇಳ್ಬಿಟ್ಟಿರ್ತೀನಿ. ಏನು ಹೆಸರು, ಅವರ ಒಂದು ಏನದು ಕ್ಯಾರೆಕ್ಟರ್ ಹಿಂದಿನ ಒಂದು ಸ್ಪೆಷಾಲಿಟಿ ಏನಿರಬಹುದು ಅಂತ. ಹೋಪ್ಫುಲಿ ನಿಮಗೆಲ್ಲ ಹೆಸರು ನಾವು ಕರೆಯುತ್ತೆ ಅಂತ ನಾನು ಮಾಡೋಣ. ಮೊದಲನೇದಾಗಿ ನವ್ಯ ಅಂತ. ನವ್ಯ ಪಾತ್ರಧಾರಿ ಸ್ಟೈಲ್ಗೆ ಭಾಳ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಬೇರೆ ಏನಿಲ್ಲ, ಸುಮ್ಮನೆ ಕನ್ನಡಿ ನೋಡ್ಕೊಂಡು ನಿಂತಿರ್ತಾರೆ ಅಷ್ಟೇ. ಇವರ ವಿರುದ್ಧವಾಗಿ ಮಾತಾಡೋದಕ್ಕೆ ಜಾಸ್ತಿ ಯಾರಿಗೂ ಧೈರ್ಯ ಇಲ್ಲ. ಯಾಕೆಂದರೆ ತೆಗೆದು ಸಗಣಿ ಹೊಡೆದಾಗ ಮಕ್ಕ ಕೊಡದೇ ಬಿಡ್ತಾರೆ. ಶಿ ಡಸಂಟ್ ಕೇರ್. ಎರಡನೇದು ಭವ್ಯ. ಜೀವನದಲ್ಲಿ ಭಾಳ ಆಸೆಗಳು ಇಟ್ಕೊಂಡಿರ್ತಾರೆ, ಅದು ಯಾವುದನ್ನು ನೆರವೇರೋದೇ ಇಲ್ಲ ಪಾಪ. ಏನು ಮಾಡ್ತಾರೆ. ದಿವ್ಯ, ಅದ್ಭುತವಾದ ಪಾತ್ರ. ಸಾಕತ್ತ ಗಂಡನ ಬೈತಾರೆ, ಲಂಡನ್ನಲ್ಲಿರುವಂಥ ಅತ್ತೆ ನೀರಿಳಿಸ್ತಾರೆ, ಎದುರುಗಡೆ ಇಳಿಸೋಕ್ಕಾಗಲ್ಲ ನಾವು. ಶ್ರಾವ್ಯ, ಇದು ಇನ್ನೊಂದು ಅದ್ಭುತವಾದ ಪಾತ್ರ. ಭಾಳ ಒಂಥರ ಏನು ಶುದ್ಧ ಮನಸ್ಸಿನ ಪಾತ್ರ ಅಂತ ಅನ್ಕೊಂಬ. ಶುದ್ಧ ಮನಸ್ಸಿನ ಒಂದು ಪ್ರತೀಕ ಏನಪ್ಪ ಅಂದ್ರೆ ಅತಿ ಪೆದ್ದತನ. ನೀವೇ ನೋಡಿ. ಇನ್ನು ಕಾವ್ಯ. ಕಾವ್ಯ ಒಂಥರ ಏನಂದ್ರೆ, ಯಾರಾದ್ರೂ ಇಬ್ಬರು ಜಗಳ ಆಡ್ತಂದ್ರೆ ಪಾಪ ಆಗಲ್ಲ. ಶಿ ವಿಲ್ ಟ್ರೈ ಟು ಪ್ಯಾಸಿಫೈ ಅಂಡ್ ದೆನ್ ಕನ್ಸೋಲ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ. ಅಂದರೆ ಎಲ್ಲರಲ್ಲೂ ಒಂಥರ ಸಾಂತ್ವನ ಮೂಡಿಸೋದು. ಯಾರಾದ್ರೂ ಇಬ್ಬರು ಇದು ಮಾಡ್ತಾ ಇತ್ತು ಅಂದರೆ ಅದನ್ನು ಸಪ್ರೇಟ್ ಮಾಡೋದು ಎಲ್ಲ ಇದೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅನ್ನೋದು ನೀವು ಡ್ರಾಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವಾಗ ನೋಡೋಣವಾ? ಚೆನ್ನಾಗಿತ್ತಲ್ವಾ? ಇನ್ನೊಂದು ಎಲ್ಲರೂ ಒಟ್ಟಿಗೆ ಹೋಗೋಣ, ಆಯ್ತಾ? ತುಂಬ ಚೆನ್ನಾಗಿತ್ತಪ್ಪ. ಅಂದಾಗೆ ಈ ನವ್ಯ ಎಲ್ರಿ ಕಾಣ್ತಾನೆ ಇಲ್ಲ. ಆಸಾಮಿ ಅಡ್ರೆಸ್ ಇಲ್ವಲ್ಲಪ್ಪ. ಅಡ್ರೆಸ್ಸು ಯಾರು ಅವರ? ಯಾವಾಗ್ಲೂ ಲೇಟು ಬಿಡಿ, ಬರ್ತಾರೆ. ಸರಿ ಬಿಡಿ. ಅದು ಅಲ್ಲದೆ ತಮ್ಮ ಮಕ್ಕಕ್ಕೆ ಇನ್ನು ಲೇಯರ್ ಮೇಲೆ ಲೇಯರ್ ಮಣ್ಣ ಹಾಕೋತಿರ್ತಾರೆ ಅಲ್ವೇ? ಹೌದೌದು. ಆ ಕನ್ನಡಿಗೆ ಬೇಜಾರಾಗಿ ಎದ್ದು ಹೋದ್ರೆ ಆಮೇಲೆ ಅವ್ರಿಗೆ ಬರ್ತಾರೆ. ಅಯ್ಯೋ ಕಾವ್ಯ, ಕನ್ನಡಿಗೆ ಬೇಜಾರಾಯ್ತು ಅಂತ ಅವ್ರಿಗೆ ಹೇಗ್ರಿ ಗೊತ್ತಾಗತ್ತೆ? ಇವ್ರಿಗೋ ಎಲ್ಲ ಬಿಡಿಸಿ ಹೇಳ್ಬೇಕು. ಹಾಗಲ್ಲ. ದಿವ್ಯಾ, ನಿಮ್ ಸೀರೆ ತುಂಬಾ ಚೆನ್ನಾಗಿದೆ ರೀ. ಥ್ಯಾಂಕ್ಸ್ ರೀ ಭವ್ಯ. ಇದು ಲೆಹಂಗಾ ಸಾರಿ ಅಂತ ರೀ. ಬೇಡ ಬೇಡ ಅಂದ್ರು ನಮ್ಮ ಯಜಮಾನ್ರು ಯುಗಾದಿ ಹಬ್ಬಕ್ಕೆ ಸೀರೆ ತಗೋ ಅಂತ ಗಲಾಟೆ. ಪಾಪ ಅವ್ರಿಗೆ ಯಾಕೆ ಬೇಜಾರು ಅಂತ ಅವ್ರು 1 ತಗೊಂಡ್ರೆ ನಾನು 4 ತಗೊಂಡೆ.
ಏನೇ ಆದ್ರೂ ಸೆಲೆಕ್ಷನ್ ಅಂದ್ರೆ ನಿಮ್ದೇ ರೀ ದಿವ್ಯಾ. ನಮ್ ಮನೆ ಕಡೆ ಯಾರೇ ಏನೇ ಸೆಲೆಕ್ಟ್ ಮಾಡಕ್ ಹೋದ್ರು ನನ್ನನ್ನೇ ರೀ ಕರೆಯೋದು. ಆದ್ರೆ ನಮ್ಮ ಅಪ್ಪ ಮಾತ್ರ ಅವ್ರ ಅಳಿಯನ್ ಸೆಲೆಕ್ಟ್ ಮಾಡ್ಬೇಕಾರೆ ಅಲ್ಲ ಅಳಿಯ ಅಂದ್ರೆ ನಮ್ಮ ಯಜಮಾನ್ರನ್ನ ಓ ಸೆಲೆಕ್ಟ್ ಮಾಡ್ಬೇಕಾದ್ರೆ ಮಾತ್ರ ಕರೀಲಿಲ್ಲ. ಈಗ್ಲೂ ಅದಕ್ಕೆ ತುಂಬಾ ಬೇಜಾರು. ಹೋಗ್ಲಿ ಬಿಡ್ರಿ ದಿವ್ಯಾ, ಹಳೆ ಕತೆ ಈಗ ಯಾಕೆ? ಪಾಲಿಗ್ ಬಂದಿದ್ ಪಂಚಾಮೃತ ಅಪ್ಪ, ಏನ್ ಮಾಡಕ್ಕಾಗತ್ತೆ? ಅದ್ ಸರಿ, ಈ ಸೀರೆ ಎಲ್ ತಗೊಂಡ್ರಿ ಅದನ್ ಮೊದ್ಲು ಹೇಳ್ರಿ. ಅಯ್ಯೋ ಕಾವ್ಯ, ಈಗ ತಾನ್ ಹೇಳಿದ್ರು ಲೆಹೆಂಗಾ ಸಾರಿ ಅಂತ. ಅದು ಲಂಗದ ಅಂಗಡಿಲೋ ಸೀರೆ ಅಂಗಡಿಲೋ ತಗೊಂಡಿರ್ತಾರಪ್ಪ. ಏನ್ ಕೇಳ್ತಾರಪ್ಪ? ರೀ ಶ್ರಾವ್ಯ, ದಯವಿಟ್ಟು ಸುಮ್ನೆ ಇರ್ರಿ ಸ್ವಲ್ಪ. ಸರಿ. ಕೇಳೋಣ. ಶ್ರಾವ್ಯ, ನಾನ್ ಈ ಸೀರೆನ ಪರ್ದೇಸಿ ಸಿಲ್ಕ್ ಸ್ಯಾರೀಸ್ ನಲ್ಲಿ ತಗೊಂಡೆ ಕಣ್ರಿ. ಅದಿರ್ಲಿ ಭವ್ಯ, ನೀವೇನೋ ಸರ ತಗೋಬೇಕು ಅಂತಿದ್ರಲ್ಲ, ಏನಾಯ್ತದ್ರ ವಿಚಾರ? ಹೌದು ರೀ ದಿವ್ಯಾ, ಅದೊಂದ್ ಕತೆ ಹೇಳ್ತೀನಿ ನೋಡಿ. ಸರ ತಗೊಳ್ಳೋಣ ಅಂತ ಆ ಬೋರ್ಡ್ ತಲೆ ಜ್ಯುವೆಲ್ಲರ್ಸ್ ಹೋಗಿದ್ದೆ ರೀ. ಅವಲಕ್ಕಿ ಸರ ಇದೆಯಾ ಅಂತ ಕೇಳ್ದೆ. ಹೇಳ್ತಾನೆ, ಮೇಡಮ್ ಅವಲಕ್ಕಿ ಸರಕ್ಕೆ ಕಮ್ಮಿ ಅಂದ್ರು 60ರಿಂದ 70 ಗ್ರಾಮ್ ಬೇಕು, ಚಿನ್ನದ ರೇಟ್ ಬೇರೆ ಏರೋಗಿದೆ, ನಿಮ್ ಕೈ ಎಟ್ಗಲ್ಲ ಅಂತಾರಿ. ಅಯ್ಯೋ ಭವ್ಯ, ಹೋಗ್ಲಿ ಬಿಡ್ರಿ. ಅವನ ಅಂಗಡಿಲಿ ಯಾರು ಎತ್ತರಕ್ಕಿರೋರು ಇಲ್ವೇನೋ, ಅದಕ್ಕೆ ಹಾಗೆ ಹೇಳಿದಾನೆ. ಅಂದವನು ಈಗ ಬರೀ 30ರಿಂದ 40 ಗ್ರಾಮ್ ಆಗೋ ಹೊಸ ಡಿಸೈನ್ಸ್ ಬಂದಿದೆ, ಅದ್ರಲ್ಲೊಂದು ಅಕ್ಕಿ ಸರ ಅಂತ ತೋರಿಸ್ಲಾ ಅಂದಾರಿ. ಅಕ್ಕಿ ಸರ ಅಲ್ಲ ಭವ್ಯ, ನಂಗೊಂದು ಡೌಟು. ಅದೇನೋ ಅಕ್ಕಿ ಸರ ಅಂದ್ರಲ್ಲ, ಅದು ಸೋನಾ ಮಸೂರಿನೋ ಸಣ್ಣಕ್ಕಿನೋ? ನೋಡ್ರಿ ಇವ್ರನ್ನ. ಹೌದು ಭವ್ಯ, ಚಿನ್ನದ ರೇಟ್ ಅಂತೂ ಕೈಗೆ ಏಟಕ್ದಲ್ಲೇ ಎಷ್ಟು ಏರೋಗ್ಬಿಟ್ಟಿದೆ. ಮೊನ್ನೆ ಆ ಸುಂದ್ರಮ್ಮನ ಮಗಳು ಮದ್ವೆಗೆ ಹೋದಾಗ ಆ ಮಿಟುಕ್ಲಾಡಿ ಮೀನಾಕ್ಷಿ ಮೈ ತುಂಬಾ ಒಡವೆ ಹಾಕೊಂಡು ಕೆಲ್ಸ ಇಲ್ದೇ ಇದ್ರು ಸುಮ್ನೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಟಿಂಗ್ ಟಿಂಗ್ ಅಂತ ಓಡಾಡ್ತಿದ್ಲು. ಅಯ್ಯೋ ಹೋಗ್ಲಿ ಬಿಡಿ ದಿವ್ಯಾ, ನೀವ್ಯಾಕೆ ಹೊಟ್ಟುರಿ ಪಟ್ಕೊಂಡು ಅಲ್ಸರ್ ಬರೆಸ್ಕೋತೀರಾ? ಅದು ಅಲ್ಲದೆ ಈ ಕಾಲದಲ್ಲಿ ಅಷ್ಟೊಂದು ಒಡವೆ ಹಾಕೊಂಡು ಆ ಮಿಟಿಕ್ಲಾಡಿ ಮೀನಾಕ್ಷಿ ಓಡಾಡ್ತಿದ್ಲು ಅಂದ್ರೆ ಅದು ಗಿಲೀಟೇ ಇರಬೇಕು. ಈಗ ಹೇಳಿದ್ರಿ. ಒಂದ್ಸಲ ಸರಿಯಾಗಿ ಹೇಳಿದ್ರು. ಅಲ್ಲ, ಚಿನ್ನದ ರೇಟು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಎಲ್ಲೋ ಕೇಳ್ದೆ ಅಲ್ವಾ? ಅಯ್ಯೋ ಅದೇನೋ ಗೊತ್ತಿಲ್ಲಪ್ಪ. ಮೊನ್ನೆ ಪೇಪರಲ್ಲಿ ಓದ್ದೆ, ಕೆಜಿಗೆ 10 ಪೈಸಾ ಕಡಿಮೆ ಆಗಿದೆ ಅಂತ. ಈ ಶ್ರಾವ್ಯ ಓ ಬಂದ್ರಲ್ಲ ಇವರು ನವ್ಯ, ಬಂದ್ರಿ. ಏನಪ್ಪ ಇಷ್ಟು ತಡ ಮಾಡ್ಬಿಟ್ರಲ್ಲಪ್ಪ ಬರೋದು? ಅಬ್ಬಬ್ಬಾ, ಏನ್ ಶೆಕೆರಿ. ಕಾರಲ್ಲಿ ನಿಲ್ಸಿ ಬರೋ ಅಷ್ಟರಲ್ಲಿ ಬೆವ್ತೇ ಹೋದೆ. ಇಟ್ಸ್ ಸೋ ಹಾಟ್ ಯಾ. ಅಯ್ಯೋ ಅಲ್ಲ, ಈ ಚಳಿಗೆ ಹಾಟು ಅಂತಾರಲ್ಲ, ಇನ್ನೇನಾದ್ರೂ ಬೇಸಿಗೆಗಾಲದಲ್ಲಿ ಇವ್ರಿಗೆ ಚಳಿ ಆಗುತ್ತೋ ಏನೋ. ಇದ್ರು ಇರ್ಬೋದು. ರೀ ಶ್ರಾವ್ಯ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ರಿ. ಅಲ್ಲರಿ, ಬಂದಿರೋದೇ ಲೇಟು, ಕಾರಲ್ಲಿ ಬಂದೆ ಅಂತ ಬೇರೆ ಹೇಳ್ಕೊಳ್ಳೋದು. ಬರೀ ಇವ್ರೊಬ್ರ ಹತ್ರನೇ ಕಾರಿದೆ ಅಂತ. ಬರೀ ಸಾಲದ ಕಾರು. ಮರ್ಯಾದೆ ತೆಗಿಯಕ್ ಇವ್ರೊಬ್ರು ಸಾಕ್ರಿ. ವಿಷಯ ಗೊತ್ತಾಯ್ತೇನ್ರಿ? ಯು ನೋ ವಾಟ್ ಹ್ಯಾಪನ್? ಏನ್ರಿ ಅದು? ಮೆಲ್ಲಿಗೆ ಹೇಳ್ಬಾರ್ದೇ, ಕಿವಿ ಢಮ್ ಎಂದೋಯ್ತು. ಇದು ಬೇರೆ. ಮೊದ್ಲು ಒಂದ್ ಲೋಟ ನೀರ್ ಕೊಡಿ, ಶೆಕೆ ಆಗ್ತಿದೆ ಅಂತ ಈಗ ತಾನೇ ಹೇಳ್ತೀನಿ. ಗಂಟ್ಲು ಬಾಯಿ ಒಣಗ್ತಾ ಇದೆ. ವಿಲ್ ಟೆಲ್ ಯು ಲೇಟರ್ ಐತೆ. ಇದು ಬೇರೆ. ಇವ್ರದೊಳ್ಳೆ ಸೇವೆ. ಇದ್ದಿದ್ದೆ ಯಾವಾಗ್ಲೂ. ಈ ಸೇವೆಗೇನು ಕಮ್ಮಿ ಇಲ್ಲ ಇವರು. ಏನು ಕಡಿಮೆ ಇಲ್ಲ. ಸ್ವಲ್ಪ ಅಲ್ಲೇ ಇಟ್ಬಿಡಿ, ಕೀಪ್ ಇಟ್ ದರ್ ಐತೆ.
ಮುಗಿತಾಯ್ತು ಸೇವೆ. ಈಗ ನೀರ್ ಕುಡ್ದಾಯ್ತಲ್ಲ ನವ್ಯ, ವಿಷಯ ಹೇಳಿಪ್ಪ ಏನು ಅಂತ. ಈ ಭವ್ಯ ತುಂಬಾ ಶೆಕೆ ಆಗ್ತಿದೆ ರೀ. ಜಸ್ಟ್ ವೇಟ್ ಯಾ. ರೀ ನವ್ಯ, ನಾನ್ ಏನ್ ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಬೇಗ ಹೇಳ್ರಿ. ಅಯ್ಯೋ, ನಮ್ ಹಿಂದಿನ ಬೀದಿ ರಂಗಮ್ಮನ್ ಮಗಳು ಓಡೋದ್ಲಂತೆ. She ran away, you know. ಹೌದೇನ್ರಿ? ಅಲ್ಲ, ಹಳಾದಿ ಆಟೋ ಸ್ಟ್ರೈಕ್ ಮತ್ತೆ ಶುರು ಆಯ್ತೆ. ಪಾಪ ರಂಗಮ್ಮನ್ ಮಗಳು ಓಡೋ ಬದಲು ಆಟೋದಲ್ಲಾದ್ರೂ ಹೋಗೋದಿತ್ತು. ಛೇ, ರೀ ಶ್ರಾವ್ಯ, ಯಾಕ್ರೀ ನೀವ್ ಹೀಗೆ ಎಲ್ಲಾ ವಿಷಯನೂ ಹತ್ತಿ ಬಿಡಿಸೋ ತರ ಬಿಡಿಸಿ ಬಿಡಿಸಿ ಹೇಳ್ಬೇಕೇನ್ರಿ ನಿಮ್ಗೆ? ಓ ಹಾಗಲ್ಲ ರೀ. ಅದ ವಿಷಯ ಜ್ಞಾಪಕಕ್ಕೆ ಬಂತು, ಹೇಳ್ತೀನಿ ಕೇಳ್ರಿ. ಬೆಳಗ್ಗೆ ಶೆಟ್ಟಿ ಅಂಗಡಿಗೆ ಹೋಗಿದ್ದೆ, ಆಗ ರಂಗಮ್ಮನೂ ಬಂದಿದ್ರು. ಓಹೋ, ಪ್ರತಿ ಸಾರಿ ಸಿಗ್ದಾಗೂ ನಿಂತ್ಕೊಂಡು ನನ್ ಜೊತೆ ಗಂಟೆ ಗಟ್ಲೆ ಮಾತಾಡ್ತಿದ್ದ ಅವರು. ಇವತ್ ನನ್ ನೋಡಿ ಹಾಗೆ ಕಣ್ ತಪ್ಪಿಸ್ ಓಡ್ ಹೋದ್ರು. ಆಗ್ಲೇ ಡೌಟ್ ಬಂತು ಏನೋ ವಿಷಯ ಇದೆ ಅಂತ. ಅಯ್ಯೋ ಶಿವನೇ, ರಂಗಮ್ಮನ ಓಡ್ ಹೋದ್ರೆ ಅಯ್ಯೋ. ಸರಿ ಹೋಯ್ತು. ಶ್ರಾವ್ಯ, ದಯವಿಟ್ಟು ಸುಮ್ಮನೆ ಇರ್ರಿ, ಸ್ವಲ್ಪ ಕೈ ಮುಗಿತೀನಿ. ಸರಿ. ಅಲ್ಲ ನವ್ಯ, ರಂಗಮ್ಮನ ಮಗಳು ಯಾವ ಡ್ರೆಸ್ ಹಾಕೊಂಡಿದ್ಲಂತೆ? ಅಲ್ಲ ರೀ ಶ್ರಾವ್ಯ, ಓಡ್ ಹೋಗಿದ್ ವಿಷಯ ಅಷ್ಟೇ. ಯಾವ ಡ್ರೆಸ್ ಆದ್ರೆ ಏನ್ ಇವಾಗ? ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಅಯ್ಯೋ ಅಲ್ಲ ರೀ, ಸೀರೆ ಉಟ್ಕೊಂಡು ಓಡಿದ್ರೆ ಎದ್ದು ಬಿದ್ದು ಮಾಡ್ಯಾಳು ಅಂತ. ಚೂಡಿದಾರೋ ಜೀನ್ಸು ಹಾಕೊಂಡ್ರೆ ಓಡಕ್ ಈಸಿ ಅಲ್ವೇ, ಅದಕ್ಕೆ ಕೇಳಿದ್ದು. ರೀ ಶ್ರಾವ್ಯ, ಆ ಓಡ್ ಹೋದವಳು ವಾಪಸ್ ಬಂದ್ಮೇಲೆ ನೀವೇ ಯಾವ ಡ್ರೆಸ್ ಹಾಕೊಂಡಿದ್ರಿ ಅಂತ ಕೇಳಿ ನಮ್ಮೆಲ್ಲರಿಗೂ ಹೇಳ್ತೀನಿ. ಈಗ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ರಿ. ಸರಿ ಹೇಳಿದ್ರಿ ಕಾವ್ಯ. ಅಂದಾಗೆ ನವ್ಯ, ತುಂಬಾ ದಿನದಿಂದ ನಿಮ್ಮನ್ನ ಒಂದು ವಿಚಾರ ಕೇಳ್ಬೇಕು ಅಂತಿದ್ದೇರಿ. ಅಲ್ಲ ರೀ, ಮಾತಾಡೋದ್ನೆಲ್ಲ ಕನ್ನಡದಲ್ಲೇ ಮಾತಾಡ್ತೀರಾ, ಆದ್ರೆ ಆ ಕೊನೆ ಲೈನ್ ಮಾತ್ರ ಅದ್ಯಾಕ್ರೆ ಇಂಗ್ಲಿಷ್ ನಲ್ಲಿ ಬಿಡ್ತೀರಾ ಯಾವಾಗ್ಲೂ? ಕರೆಕ್ಟ್ ಕೇಳಿದ್ರು. ಅದೇನೋ ಗೊತ್ತಿಲ್ರಿ ಭವ್ಯ, ನಮ್ ಮನೆಯಲ್ಲಿ ನಮ್ಮಪ್ಪ ಬರೀ ಕನ್ನಡ, ನಮ್ಮಮ್ಮ ಓನ್ಲಿ ಇಂಗ್ಲಿಷ್, ನಮ್ ದೊಡ್ಡಕ್ಕ ಮಾತು ಮುಂಚೆ ಇಂಗ್ಲಿಷ್, ನಮ್ ಎರಡನೇ ಅಕ್ಕ ಮಧ್ಯದಲ್ಲಿ, ನಾನು ಕೊನೆಯಲ್ಲಿ. ಜಸ್ಟ್ ಲೈಕ್ ದಟ್ ಐ ಸೇ. ಅಲ್ಲ ನವ್ಯ, ನಿಮ್ಮ ಮನೆಯವರೆಲ್ಲ ಕಂಗ್ಲೀಷ್ ಫ್ಯಾಮಿಲಿನವರು ಅನ್ರಿ. ಅಲ್ರಿ, ನಿಮ್ಗೊಬ್ಳು ತಂಗಿ ಇದ್ದಿದ್ರೆ? ರೀ ಶ್ರಾವ್ಯ, ಸ್ವಲ್ಪ ಸುಮ್ಮನೆ ಇರ್ರಿ. ಇವರು ಬೆಳಗ್ಗೆ ತಿಂಡಿ ತಿಂದಿದಾರೋ ಇಲ್ವೋ, ಇಲ್ಲಿ ಬಂದ್ ನಮ್ಮೆಲ್ಲರ ತಲೆ ತಿಂತಾ ಇದಾರೆ. ಈಗ ಹೇಳಿದ್ರಿ. ತಲೆ ತಿನ್ನೋ ಅನ್ನೋ ವಿಚಾರ ಬಂದಿದ ತಕ್ಷಣ ನಂದೊಂದು ಜ್ಞಾಪಕ ಬಂತು, ಹೇಳ್ತೀನಿ ಕೇಳ್ರಿ. ಇವತ್ತು ಏನಾಯ್ತು ಅಂತೀರಾ? ಬೆಳಗ್ಗೆನೆ ನಂಗೆ ಮೂಡ್ ಔಟ್ ಆಗೋಯ್ತು ರೀ. ಓ ದಿವ್ಯಾ, ನಂಗೊಂದು ಡೌಟು ರೀ. ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಏಳಕ್ಕೂ ಮುಂಚೆನೋ ಎದ್ದ ಮೇಲೋ ರೀ? ರೀ, ಹೇಳಕ್ಕೂ ಮುಂಚೆ ಹೇಗ್ರಿ ಮೂಡ್ ಔಟ್ ಆಗುತ್ತೆ? ಅಲ್ಲ ರೀ, ಕೆಟ್ಟ ಕನ್ಸ್ ಬಿದ್ರೆ ಆಗಲ್ವೇ? ರೀ ಶ್ರಾವ್ಯ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ರಿ. ಮೊದ್ಲು ಅವ್ರಿಗೆ ಯಾಕೆ ಮೂಡ್ ಔಟ್ ಆಯ್ತು ಅಂತ ಕೇಳೋಣ. ಕೇಳಿ. ಹೇಳಿ. ಎಲ್ಲ ಆಗಿದ್ದು ನನ್ನ ಬಾಬ್ಕಟ್ ಅತ್ತೆಯಿಂದ ರೀ. ರೀ ದಿವ್ಯಾ, ನಿಮ್ಮತ್ತೆ ಲಂಡನ್ ಅಲ್ಲಿ ಇದಾರೆ ಅಂತ ಕೇಳಿದ್ನಲ್ರಿ? ಕ್ಯಾರೆಕ್ಟು ಅದೇ ನೋಡಿ ಅವ್ರ ಕೆಪಾಸಿಟಿ. ಅಲ್ಲಿದ್ಕೊಂಡೆ ಇಲ್ಲಿ ನಾನು ಮೂಡ್ ಔಟ್ ಮಾಡಿದ್ರು. ಅಯ್ಯೋ ದಿವ್ಯಾ, ಅತ್ಲಾಗ ಏನಾಯ್ತು ಹೇಳ್ರಿ. ನೆನ್ನೆ ಅವ್ರ ಮಗಂಗೆ ಇಷ್ಟೋ ಇದ್ದ ಇಮೇಲ್ ಬರ್ದಿದ್ರು ರೀ ದಿವ್ಯಾ, ಒಂದ್ ನಿಮಿಷ ಇರ್ರಿ. ಅವ್ರ ಮಗ ಅಂದ್ರೆ ಯಾರ್ರೀ? ರೀ, ನಮ್ ಯಜಮಾನ್ರು ಕಣ್ರಿ. ಸರಿ ಸರಿ ಸರಿ. ಅವ್ರ ಮಗಂಗೆ ಇಷ್ಟುದ್ದ ಇಮೇಲ್ ಬರ್ದಿದ್ರಾ, ಕೊನೆಯಲ್ಲಿ ಬೋಲ್ಡ್ ಲೆಟರ್ಸ್ ಅಲ್ಲಿ, ದಿವ್ಯಾ ಇನ್ ಓದದ್ ಮುಗ್ದಿದ್ರೆ ನನ್ ಮಗಂಗೂ ಓದಕ್ ಹೇಳು ಅನ್ನೋದೆ. ತಲೆ ಕೆಟ್ಟೋಯ್ತು. ಸರಿ ಸರಿ. ಅಲ್ಲ ದಿವ್ಯಾ, ನಿಮ್ ಮನೇಲಿ ನಿಮ್ ಯಜಮಾನ್ರು ಇಮೇಲು ನೀವೇ ಮೊದ್ಲು ಚೆಕ್ ಮಾಡೋದು ಅಂತ ಹೇಳ್ರಿ. ವಾ ರೇ ವಾ ಶ್ರಾವ್ಯ,
ಈ ಸಾರಿ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರಿ. ಅಯ್ಯೋ ಹಾಗೇನಿಲ್ಲ ಕಾವ್ಯ, ನಮ್ಮ ಮನೇಲಿ ನಮ್ಮ ಯಜಮಾನ್ರು ಇಮೇಲು ನಾನೇ ಮೊದಲು ಚೆಕ್ ಆಮೇಲೆ ಆಮೇಲೆ 100 ಅಷ್ಟೇ. ಬೇರೆಯವ್ರ ಇಮೇಲ್ ಓದೋದು ತಪ್ಪಲ್ವೇ? ತಪ್ಪೇ, ಅದಕ್ಕೆ ತುಂಬಾ ಜಾಣೆ, ಸ್ವಲ್ಪ ಟ್ಯೂಬ್ಲೈಟ್ ಅಷ್ಟೇ. ಈಗ ಹೇಳು. ನೀವೆಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಪ್ಪ. ನಾವೀಗ ಉಗಾದಿ ಹಬ್ಬದ ಬಗ್ಗೆ ಮಾತಾಡೋಣವಾ? ಲೆಟ್ಸ್ ಸ್ಟಾರ್ಟ್ ಫ್ರಮ್ ವೇರ್ ವಿ ಲೆಫ್ಟ್. ಸರಿ ಹೌದು, ಸರಿ ಸರಿ. ಹಾಗಿದ್ರೆ ಮೊದ್ಲು ನಾನ್ ಹೇಳ್ತೀನಿ ರಮ್ಮ, ನಂದೇನಾಯ್ತು ವಿಚಾರ ಅಂತ, ಆಯ್ತಾ? ಎಲ್ಲಾದ್ರಲ್ಲೂ ಮುಂದು ಫಸ್ಟ್ ಲೇಡಿ ಹೇಳಮ್ಮ. ಆಯ್ತು. ಸರತ್ ಕತೆ ಅಂತೂ ಹಾಗಾಯ್ತಾ, ಹೋಗ್ಲಿ. ಉಗಾದಿ ಹಬ್ಬಕ್ಕೆ ಒಂದ್ ಒಳ್ಳೆ ಸೀರೆ ತಗೊಳ್ಳೋಣ ಅಂತ ಅಂಗಡಿಗೆ ಹೋದೆ. ಆ ಸೀರೆ ಅಂಗಡಿ ಸಿದ್ರಾಮ ಇದಾನೆಲ್ರಿ, ಏನ್ ಕೊಬ್ಬು ಅಂತೇನ್ರಿ ಅವನ್ಗೆ, ಹಬ್ಬಬ್ಬಾ. ಈಗೇನಾಯ್ತು? ಜೊತೆಯಲ್ಲಿ ಸೀರೆ ಇದೆಯಾ ಅಂತ ಕೇಳ್ದೆ ರೀ. ಹೇಳ್ತಾನೆ, ಮೇಡಮ್ ಆ ಡಿಸೈನ್ ತುಂಬಾ ಹಳಗಾಯ್ತು ಅಂತ. ಅದಕ್ ನಾನ್ ಕೇಳ್ದೆ, ಹೋಗ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಇದೆಯಾ ಅಂತ. ಹೇಳ್ದ, ಮೇಡಮ್ ನಮ್ಮ ಅಂಗಡಿಲಿ ನಾವು ಒದ್ದೆ ಬಟ್ಟೆ ಇಡಲ್ಲ ಅಂತ. ಹೇಳ್ದ. ಅದಕ್ ನಾನ್ ಕೇಳ್ದೆ, ಆಯ್ತಪ್ಪ ಮಹಾರಾಯ, ನಿನ್ ಅಂಗಡಿಲಿ ಒಣಗಿರೋ ಲೇಟೆಸ್ಟ್ ಆಗಿರೋ ಯಾವ್ದಾದ್ರು ಸೀರೆ ಇದ್ರೆ ತೋರಿಸ್ತೀಯಾ ಅಂತ. ಏನಂದ ಸಿದ್ರಾಮ? ಅಯ್ಯೋ ಹೇಳ್ತೀನಿ ಕೇಳಿ. ಈಗಿನ ಸಿನಿಮಾಲಿ ಯಾರ್ ಮೇಡಮ್ ಸೀರೆ ಉಡ್ತಾರೆ, ಒಂದವನು ಯಾವ್ದೋ ಒಂದ್ ಕೆಟ್ಟದಾಗಿರೋ ಪಟ್ಟೆ ಸೀರೆ ತೋರಿಸ್ಬಿಟ್ಟಾರಿ. ಅದಕ್ ನಾನು ಇದ್ಯಾವ್ದಪ್ಪ ಇದು ಹೊಸ ಸ್ಟೈಲು ಅಂತ ಕೇಳ್ದೆ. ಅದಕ್ ಅವನು, ಮೇಡಮ್ ಇದು ಕಾಡ್ನಲ್ಲಿ ಕೊಂಬಳಾಗಿ ಅಂತ ಹೊಸ್ತು ಅಂದರಿ. ಸರಿ ಹೇಳಿ. ಸಿಟ್ಟು ಬಂದವ್ರಿ ನನ್ಗೆ. ಅದಕ್ ನಾನು, ನೀನೇ ಉಟ್ಕೋ ಕತ್ತೆ ತರ ಕಾಣ್ತೀಯ ಅಂತ ಹೇಳಿ ಎದ್ದು ಬಂದೆ ರೀ. ಯಾಕೆ ಹೇಳಿದ್ರಿ? ಮತ್ತೆ ಅಲ್ಲ, ಈಗ ನಾನ್ ಹೇಳ್ತೀನಿ ಕೇಳ್ರಿ, ನಂದೇನಾಯ್ತು ಅಂತ. ರೀ ಶ್ರಾವ್ಯ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲ ನವ್ಯ, ನೀವೇನೋ ಹೇಳ್ಬೇಕು ಅಂತಿದ್ರಲ್ಲ, ಹೇಳಿರಿ ನೀವು. ದಿವ್ಯಾ, ಸದ್ಯ ಒಬ್ರಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ. ರೀ ದಿವ್ಯಾ, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಯಾ. ನೀವ್ ಹೇಳಕ್ ಹೊರಟಿದ್ದು ಈ ಪಂಚವಟಿ ಯುಗಾದಿ ಬಗ್ಗೆ ಅಲ್ವೇನ್ರಿ? ಅದಕ್ಕೆ ಹೇಳಿದ್ದು ರೈಟ್ ಅಂತ. ಓಕೆ. ಅಂದಾಗೆ ಕಾವ್ಯ, ಉಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡ್ಸೋದ್ರ ಬಗ್ಗೆ ಯಾರನ್ನೋ ವಿಚಾರಿಸ್ತೀನಿ ಅಂದಿದ್ರಲ್ಲಪ್ಪ, ಏನಾಯ್ತು ವಿಚಾರ? ಓ ಹೂನ್ರಿ, ನಾನು ಭಾನುವಾರ ಭಟ್ರ ಹತ್ರ ಹೋಗಿದ್ದೆ. Okay. ಅವರು ಕಾವ್ಯ, ಏನ್ರಿ ಅದು ಭಾನುವಾರ ಭಟ್ರು ಹೆಸರು? ರೀ ಶ್ರಾವ್ಯ, ನಾ ಹೇಳಿದ್ದು, ನಾನು ಭಾನುವಾರದ ದಿನ ಕಾಮ ಭಟ್ರ ಹತ್ರ ಹೋಗಿದ್ದೆ. ಬಿಡಿಸಿ ಹೇಳ್ಬೇಕು. ಸರಿ. ಭಾನುವಾರ ದಿನ ಭಟ್ರ ಹತ್ರ ಹೋಗಿದ್ದೆ. ಅವರು ಮಾಡ್ಕೊಡೋಣಮ್ಮ ಹೋಳಿಗೆ, ಏನ್ ಟಾಪಿಂಗ್ ಬೇಕು ಅಂತ ಕೇಳ್ಬಿಟ್ರು. ಅಲ್ರಿ ಕಾವ್ಯ, ನೀವು ಹೋಳಿಗೆ ಮಾಡಕ್ ಕೇಳಿದ್ರು ಅಥವಾ ಪಿಜ್ಜಾ ಮಾಡಕ್ ಕೇಳಿದ್ರು? ಹೋಳಿಗೆನೆ ರೀ ಮಾಡಕ್ ಕೇಳಿದ್ದು. ಅವ್ರು ಹಾಗೆ ಕೇಳಿದಾಗ ನನಗೂ ತಲೆ ಕಿತ್ಕೊಳ್ಳೋ ಹಾಗ ಆಯ್ತು. ಅಯ್ಯೋ, ನಂಗೊಂದು ಡೌಟ್ ಅಪ್ಪ ಕಾವ್ಯ, ನೀವು ತಲೆನೇ ಕಿತ್ಕೊಂಡ್ರು, ತಲೆ ಕೂದಲು ಕಿತ್ಕೊಂಡ್ರು ರೀ? ಶ್ರಾವ್ಯ, ಒಂದ್ ನಿಮಿಷ ಸುಮ್ನಿರಿ ಅಪ್ಪ. ರೀ ಕಾವ್ಯ, ನೀವ್ ಹೇಳಿಯಪ್ಪ ಏನಾಯ್ತು ವಿಚಾರ ಅಂತ. ಈಗ ನಾನು ಎಲ್ಲಿದ್ದೆ? ಇಲ್ಲೇ ಹಾ, ನಾನು ಭಾನುವಾರ ದಿನ ಭಟ್ರ ಹತ್ರ ಮಾತಾಡ್ದೆ. ಅವ್ರನ್ನ ಕೇಳ್ದೆ, ಟಾಪಿಂಗ್ ಅಂದ್ರೆ ಏನ್ ಭಟ್ರೆ ಅಂತ. ಅವ್ರು ಹೇಳಿದ್ರು, ನಿಮ್ಗೆ ಹೂರ್ಣದ ಹೋಳಿಗೆ ಬೇಕಾ, ಕಾಯಿ ಹೋಳಿಗೆ ಬೇಕಾ ಅಂತ. ಕಾಯಿ ಶ್ರಾವ್ಯ, ಕಾಯಿ ಹೋಳಿಗೆ ಅಂದ್ರೆ ಇಡೀ ಕಾಯಿ ಅಲ್ಲ ರೀ, ತುರ್ದಿರೋ ಕಾಯಿ ಹೂರ್ಣದ ಹೋಳಿಗೆ ಕಣ್ರಿ. ಸರಿ, ಅದನ್ನೇನೋ ಕ್ಲಿಯರ್ ಮಾಡಿದ್ರ. ಆದ್ರೆ ಆ ಕಾಯಿ ಮೊಟ್ಟೆ ಕಾಯ ಅಥವಾ ಸುಲ್ದಿರೋ ಕಾಯ? ನಿಮ್ ತಲಕಾಯಿ ಸ್ವಲ್ಪ ಸುಮ್ಮನಿರ್ರಿ. ಕೇಳ್ದೆ, ಅವ್ರಿಗೆ ಹೇಳಿದ್ರು ಹೂರ್ಣದ ಹೋಳಿಗೆ ಬೇಕಾ ಕಾಯಿ ಹೋಳಿಗೆ ಬೇಕಾ ಅಂತ. ನಾನ್ ಹೇಳ್ದೆ, ಭಟ್ರೆ ಅದು ಟಾಪಿಂಗ್ ಅಲ್ಲ,
ಫಿಲ್ಲಿಂಗು ಅಂತ. ಹೇಳಿದ್ರಿ. ಆಮೇಲೆ ಅವರು ಸ್ಪೆಷಾಲಿಟಿ ಹೋಳಿಗೆ ಬೇರೆ ಮಾಡ್ತಾರಂತ್ರಿ. ಸ್ಪೆಷಾಲಿಟಿ ಹೋಳಿಗೆನ ಹಂಗಂದ್ರೇನೋ ರೀ, ಈಗ ಸಿಹಿ ತಿಂದೇ ಇರೋರ್ಗೆ ಹ್ಯಾಲೋಪಿನ ಹೋಳಿಗೆ, ಹಾಗಲ್ಕಾಯಿ ಹೋಳಿಗೆ ಈ ತರದ್ದೆಲ್ಲ ಮಾಡ್ತಾರಂತ್ರಿ. ಹಾಗಿದ್ರೆ ಸ್ಪೆಷಲ್ ಭಟ್ರೇ ರೀ ಅವರು. ರೀ ಅವ್ರ ಇಟ್ಟತ ಕೇಳಿದ ಅದನ್ನೇ. ರೀ, ಇನ್ನೂ ಒಂದು ವಿಷಯ ಇದೆ. ಅವರು ಕೇಳಿದ್ರು, ನಿಮ್ಗೆ ಲೋಕಲ್ ಬೇಕಾ ಇಂಪಾರ್ಟೆಂಟ್ ಬೇಕಾ ಅಂತ ಕೇಳ್ಬಿಟ್ರು. ಇಂಪೋರ್ಟೆಡ್ ರೀ ಕಾವ್ಯ, ಇಂಪೋರ್ಟೆಡ್ ಅಂದ್ರೆ ಎಲ್ಲಿಂದ ತರಿಸ್ತಾರಂತೆ ಆ ನಿಮ್ ಭಾನುವಾರದ ಭಟ್ರು? ಎಲ್ಲಿಂದನೂ ಇಲ್ಲ ರೀ, ಭಾನುವಾರದ ಭಟ್ರಲ್ಲ, ಭಾನುವಾರದ ದಿನ ಹೋಗಿದ್ದಿದ್ ಭಟ್ರು. ಎಲ್ಲಿಂದನೂ ಇಲ್ಲ, ಎರಡೂನು ಅವ್ರ ಮನೆ ಅಡಿಗೆ ಮನೆಯಿಂದಾನೆ ಒಂದೇ ತವದಿಂದಾನೆ ಬರುತ್ತಂತೆ. ನಿಮಗೆ ಇಂಪೋರ್ಟೆಡ್ ಏನಾದ್ರು ಬೇಕು ಅಂದ್ರೆ ಮೇಡ್ ಇನ್ ಚೈನಾ ಸ್ಟ್ಯಾಂಪ್ ನ ಹೋಳಿಗೆ ಮೇಲೆ ಒತ್ತಿ ಕೊಡ್ತಾರೆ. ಅದೆಲ್ಲ ಬಿಡ್ರಿ ಇವಾಗ ಕಾವ್ಯ. ಕೊನೆಗೆ ಏನಾಯ್ತು? ಯಾವ್ದಕ್ಕಾದ್ರೂ ಆರ್ಡರ್ ಮಾಡಿದ್ರೋ ಇಲ್ಲೋ ನೀವು? ಡಿಡ್ ಯು ಪ್ಲೇಸ್ ದ ಆರ್ಡರ್ ಫೈನಲಿ? ಹ್ಞೂನ್ರಿ, ಕೊನೆಗೆ ನಾನೇ ಖುದ್ದು ನಿರ್ಧಾರ ತಗೊಂಡು ಸಿಂಗಲ್ ಟಾಪಿಂಗ್ ಅಲ್ಲಲ್ಲ ಸಿಂಗಲ್ ಫಿಲ್ಲಿಂಗ್ ಹೂರ್ಣದ ಹೋಳಿಗೆ ಅಂತ ಆರ್ಡರ್ ಮಾಡಿದ್ದೀನಿ. ಅವರು ನಿಮ್ಮೆಲ್ಲರಿಗೂ ಸ್ಯಾಂಪಲ್ ಕೊಟ್ಟಿದ್ದಾರೆ, ಬನ್ನಿ ಕೊಡ್ತೀನಿ. ಅಪ್ಪ ನಡೀರಿ, ಹೋಳಿಗೆ ರುಚಿ ನೋಡೋಣ. ನಂಗಂತೂ ಹೊಟ್ಟೆ ಹಸಿತಾ ಇದೆ. ಅದು ಅಲ್ಲದೆ ಸೀರೆ ಬೇರೆ ತರಕ್ ಹೋಗ್ಬೇಕಲ್ಲ. ನಡೀರಿ. ಹೌದು ಹೌದು, ಹೋಗೋಣ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಸೇರಿರೋರೆಲ್ಲರಿಗೂ ನಾವ್ ಇಲ್ಲಿ ಸೇರಿರೋ ವಿಷಯನ ಕರೆಕ್ಟಾಗೆಲ್ಲ ತಿಳಿಸ್ಬಿಟ್ಟು ಹೋಗೋಣವೇ? ಹೌದು ಹೌದು, ಖಂಡಿತ. ನೋಡಿ, ಕಳೆದ ದೀಪಾವಳಿಯಿಂದ ನಾವೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದೀವಿ. ಆದ್ರೆ 5 ಮೀಟಿಂಗ್ ಆದ್ರೂ ಹೋಳಿಗೆ ಬಿಟ್ಟು ಮುಂದಕ್ಕೆ ಹೋಗ್ಲಿಲ್ಲ ರೀ ಮಾತು. ಹಾಗಂತ ಮೀಟಿಂಗ್ ಎಲ್ಲ ಬರೀ ಈಟಿಂಗ್ ಅಲ್ಲೇ ಆಯ್ತು ಅನ್ಕೋಬೇಡಿ. ಈಗ ಹೋಳ್ಗೆ ತಗೊಳೋದು, ಶಾಪಿಂಗ್ ಮಾಡೋದು, ಸೀರೆ ಇದೆಲ್ಲ ಯಾಕೆ ಅನ್ಕೊಂಡಿದೀರಾ? ಎನಿ ಐಡಿಯಾ? ಕೆನ್ ಯು ಗೆಸ್? ಎನಿ ಐಡಿಯಾ? ಈ ಸತಿ ಯುಗಾದಿ ಹಬ್ಬಕ್ಕೆ ಈ ಪಂಚವಟಿ ಕ್ಲಬ್ನ 5 ಜನ ಹೆಂಗಸರು ಸೇರಿ ಸ್ವೀಟ್ಸು, ಸೀರೆ, ಗಿಫ್ಟ್ಸು ಇದೆಲ್ಲಾನು ಅನಾಥಾಶ್ರಮಕ್ಕೆ ದಾನವಾಗಿ ಕೊಡ್ತಾ ಇದ್ದೀವಿ. ಸರಿ ಸರಿ, ನಡೀರಿ, ಹೋಳಿಗೆ ರುಚಿ ನೋಡೋಣ. ಅದ್ರ ಬಗ್ಗೆ ನಂಗೆ ಒಂಚೂರು ಡೌಟ್ ಇಲ್ಲ. ಸರಿ ಸರಿ, ನೀವು ನಿಮ್ಮ ಊಟ ಎಂಜಾಯ್ ಮಾಡ್ರಿ. ಬರೋಣ? ಬರ್ತೀವಿ ನಾವು. ಹಂಗಾಗಿ ಸೀರೆ ಎಲ್ರಿ ತಗೊಳ್ಳೋದು? ಸಿದ್ದರಾಮನ್ ಅಂಗಡಿ ಬೇಡ ರೀ. ಸಿದ್ದರಾಮನ್ ಅಂಗಡಿಯಲ್ಲಿ ಮಾತ್ರ ಬೇಡ. ಅಮ್ಮ